ಅಲ್ಲ ನಾನಂತದ್ ಏನ್ ಮಾಡ್ದೆ ಅಂತ. ಹ್ಮ್ ನಾನು ಬಡ್ಕಂಡೆ ನಮ್ಮ ಇವನಿಗೆ ರಂಗಪ್ಪಂಗೆ. ಬೇಡ ಕಣ ಬೇಡ ಕಣೋ, ಅವರು ಒಳ್ಳೆ ಜನಗಳು ಅಂದ ಕಣಪ್ಪ. ಅವರು ಮಾನವೀಯತೆ ಇಲ್ಲ ಅವರಿಗೆ. ದುರಾಂಕಾರ, ನಿಮ್ಮ ಅತ್ತಿಗೆಗೆ ಬಹಳ ದುರಾಂಕಾರ ಬಂದ್ಬಿಟ್ಟಿದೆ, ಬಹಳ ಜಂಬ ಬಂದ್ಬಿಟ್ಟಿದೆ. ಬೇಡ ಕಣಪ್ಪ, ಹೋಗೋದು ಬೇಡ. ಅವ್ರ ಮುಂದೆ ತಲೆ ತಗಸ್ಕೊಂಡ್ ಬರಂಗ ಆಗುತ್ತೆ. ಅಷ್ಟೊಂದು ಗೌರವದಿಂದ ಹೋಗಿದ್ದು ತಾನೆ. ತಪ್ಪು ಯಾರಾದ್ರೂ ಮಾಡಿರ್ಲಿ, ಅವಳೇ ಮಾಡಿರೋದು ತಪ್ಪು. ಆದ್ರೂ ಕೂಡ ಬಾರಣ, ಹೋಗಿ ಕರ್ಕೊಂಬರೋಣ, ಮದ್ವೆ ಅಲ್ವೇನಣ, ನಾವೇ ಹೋಗ್ಬರೋಣ ಬಾರಣ ಅಂತ ಅಷ್ಟೊಂದು ಗೌರವದಿಂದ ಬೆಲೆದಿಂದ ನನ್ನ ತಮ್ಮ ಕರ್ಕೊಂಡು ಹೋದ ಅಂತ ಹೋದ್ರೆ, ಅಷ್ಟೊಂದು ಚೆನ್ನಾಗಿ ಮಾತಾಡ್ಸಿದ್ರು ನನಗೆ ಬಾಯಿ ಬಂದಂಗೆಲ್ಲ ನನ್ನ ಬಾಮೈದು ಮುಂದೆ, ಅಕ್ಕಪಕ್ಕದ ಮನೆಯವ್ರ ಮುಂದೆ, ಎಲ್ಲಾರ ಮುಂದೆನೂ ಕೂಡ ನನಗೆ ತಲೆ ಬಗ್ಗಸಂಗೆ ಮಾಡ್ಬಿಟ್ಲಲ್ಲ ಅವಳು. ಎಷ್ಟು ಬೇಜಾರಾಗ್ತೈತೆ ಅಂದ್ರೆ ನನಗೆ ತಡ್ಕೊಳೋದಕ್ ಆಗ್ತಿಲ್ಲ. ಅಷ್ಟು ಅವಮಾನ ಆಗ್ಬಿಟ್ಟೈತೆ ನನಗೆ. ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಎಲ್ಲಾರ ಮುಂದೆನು, ನನ್ನ ಮಗ ಸೊಸೆ ಎಲ್ಲಾರ ಮುಂದೆನೂ ಕೂಡ ನನಗೆ ಅವಮಾನ ಆಗೋಗ್ಬಿಟ್ಟೈತೆ. ಅವಳಿಗಂತೂ ಯಾವುದೇ ಕಾರಣಕ್ಕೂ ನೀನ್ ಜೀವಮಾನದಲ್ಲೂ ಮಾತಾಡ್ಸಲ್ಲ ನಾನು. ಅವಳಿಗೆ ತಕ್ಕ ಪಾಠ ಆಗ್ಲೇಬೇಕು. ಶಿಕ್ಷೆ ಭಗವಂತ ಕೊಟ್ಟೆ ಕೊಡ್ತಾನೆ. ಅಷ್ಟೊಂದು ದುರಾಂಕಾರ ಒಳ್ಳೇದಲ್ಲ. ಒಂದಲ್ಲ ಒಂದ್ ದಿವಸ ಗಂಡನ ಬೆಲೆ ಏನಂತ ಅವಳಿಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೂ ನಾನಂತೂ ಅವಳಿಗೆ ಯಾವುದೇ ಕಾರಣಕ್ಕೂ ಕರಿಯಕ್ಕೂ ಹೋಗಲ್ಲ, ಮಾತಾಡ್ಸಕ್ಕೂ ಹೋಗಲ್ಲ. ತಿಂಡಿ ತಿನ್ನಕ್ಕೂ ಮನ್ಸು ಬರ್ತಿಲ್ಲ, ಊಟ ಮಾಡಕ್ಕೂ ಮನ್ಸು ಬರ್ತಿಲ್ಲ, ಏನೂ ಕೆಲಸ ಮಾಡೋದಕ್ಕೂ ಮನ್ಸು ಬರ್ತಿಲ್ಲ. ಹೆಂಗ ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿದ್ದೆ ಅತ್ಲಾಗಿ ಅನ್ಯವಾಗಿ ಹೋಗ್ಬಿಟ್ಟು ನನ್ನ ನೆಮ್ಮದಿ ಹಾಳು ಮಾಡ್ಕೊಂಡ್ ಬಂದಂಗ ಆಗೋಯ್ತು. ಆ ಗಂಡ ಅನ್ನೋ ಬೆಲೆ ಇದ್ದಿದ್ರೆ, ಗಂಡನ ಹತ್ರ ಇರ್ಬೇಕನ್ನೋ ಆಸೆ ಇದ್ದಿದ್ರೆ, ಅವಳು ನನ್ನ ಕರೆದ ತಕ್ಷಣನೇ ಬಂದ್ಬಿಡೋಳು. ಅವಳಿಗೆ ಇಷ್ಟಾನೇ ಇಲ್ವಲ್ಲ, ಅವಳಿಗೆ ಇಲ್ಲಿ ಬರೋದಕ್ಕೆ ಇಷ್ಟ ಇಲ್ಲ. ನಮ್ಮಪ್ಪ ಹತ್ತೊಳ್ಳಿ ಸಾವುಕಾರ, ನಿನ್ ಮಾತು ಯಾಕೆ ಕೇಳ್ಬೇಕು, ಹಂಗೆ ಹಿಂಗೆ ಅಂತ ನನಗೆ ಬೈದು, ಬಾಯಿ ಬಂದಂಗೆ ಬೈದು ಕಳಿಸ್ಬಿಟ್ಲಲ್ಲ. ಮನೆ ಒಳಗಡೆನಾದ್ರೂ ಗೌರವ ಕೊಟ್ಟು ಕರೀಲಿಲ್ಲ. ಆ ಇರ್ಲಿ ಇರ್ಲಿ, ನನ್ನ ಬೆಲೆ ಒಂದಲ್ಲ ಒಂದ್ ದಿವಸ ಗೊತ್ತಾಗುತ್ತೆ. ಅವತ್ತು ಮಾತಾಡ್ತೀನಿ ನಾನು. ಯಾಕೆ ಮಾವ ಒಂಥರ ಒಬ್ರೇ ಏನೋ ಮಾತಾಡ್ಕೊಂಡು ಸೊಪ್ಪು ಕುಂತಿರಂಗಿದಾರಲ್ಲ, ಏನಾಯ್ತು? ಸುಮ್ಮನೆ ಕುಂತಿದಾರಲ್ಲ, ಏನಾಯ್ತು? ಆರಾಮಾಗಿ ಇದ್ರು, ಖುಷಿ ಖುಷಿಯಾಗಿ ಮಾತಾಡ್ಕೊಂಡೇ ಇದ್ರಲ್ಲ, ಯಾಕೆ? ಯಾಕೆ ಯಾಕೆ ಶಶಿ ಹಿಂಗೆ ನಿಂತ್ಕೊಂಡ್ಬಿಟ್ಟೆ? ಇಲ್ಲೇ ನಡಿಯ, ಹೋಗ ನಮ್ಮ ಮನೆ ಒಳಗಡೆ. ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ಟೆ? ಅಯ್ಯೋ ರೀ, ನಿಮ್ಗೆ ಏನು ಅರ್ಥನೇ ಆಗಲ್ವೇ ಅಂದ್ರೆ ಏನೋ ಗೊತ್ತಾಗಲ್ವಾ ನಿಮ್ಗೆ? ಅಲ್ಲಿ ನೋಡ್ರಿ, ಅಲ್ಲಿ ಮಾವ ಏನೋ ಒಬ್ರೇ ಕೂತ್ಕೊಂಡ್ಬಿಟ್ಟು ಏನೋ ಯೋಚನೆ ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಒಬ್ರೇ ಕುಂತಿದ್ದಾರೆ. ನೀವು ನೋಡಿದ್ರೆ ಸುಮ್ನೆ ಹೋಗೋಣ ನಡಿ ಮನೆ ಒಳಗಡೆ ಅಂತ ಹೇಳ್ತಿರಲ್ರಿ. ನಿಮ್ಗೇನು ಅನ್ಸೋದೇ ಇಲ್ವಾ? ನೋಡ್ರಿ, ಏನಾಯ್ತಂತ ಕೇಳ್ರಿ, ಒಂದ್ ಮಾತು ಬರ್ರಿ ಮಾತಾಡ್ಸೋಣ. ಯಾಕ ಸಿಕ್ಕಾಬಟ್ಟೆ ಬೇಜಾರಲ್ಲಿ ಕುಂತಿದ್ದಾರೆ? ಹ್ಞೂ ಕಣೆ, ಹೌದಲ್ವಾ? ನಾನು ಅಬ್ಸರ್ವ್ ಮಾಡ್ಲಿಲ್ವಲ್ಲ? ಯಾಕಪ್ಪ ಹಿಂಗ್ ಕುಂತಾರಲ್ಲ? ಈ ರೀತಿ ಯಾವತ್ತೂ ಕುತ್ಕೊಳಲ್ಲ ಕಣೆ ಅಪ್ಪ. ಯಾವಾಗ್ಲೂ ಖುಷಿ ಖುಷಿಯಾಗಿ ಇರ್ತಾರೆ. ಅವ್ರ ಮನ್ಸಲ್ಲಿ ಅದೆಷ್ಟು ನೋವಿದ್ರೂ ಕೂಡ ಆಚೆ ಕಡೆ ಯಾವತ್ತೂ ತೋರಿಸ್ಕೊಡಲ್ಲ. ಏನೋ ಮಾತ್ರ ಯೋಚನೆ ಮಾಡ್ಕೊಂಡು ಕುಂತಿದ್ದಾರೆ. ಮಗ ಆಗ್ಬಿಟ್ಟು ನಾನು ನಮ್ಮ ಅಪ್ಪಂಗೆ ಕೇಳೋ ಕರ್ತವ್ಯ, ಅವರಿಗೆ ಖುಷಿಯಾಗಿ ಇಟ್ಕೊಳ್ಳೋದು ನನ್ನ ಕರ್ತವ್ಯ. ನೋಡೋಣ ನಡಿ ಶಶಿ, ನೋಡೋಣ ಕೇಳೋಣ ಏನಾಯ್ತಂತ. ಮಾವ ಮಾವ, ಯಾಕೆ ಮಾವ ಯಾಕ ಬೇಜಾರಲ್ಲಿ ಕುಂತಿದಾರಲ್ಲ? ಏನಾಯ್ತು? ಸೊಪ್ಪು ಮಕ ಮಾಡ್ಕೊಂಡು ಕುಂತಿದಾರಲ್ಲ ಮಾವ. ತಿಂಡಿ ತಿನ್ನಲ್ವಾ ನೀವು? ಬನ್ನಿ, ಮೊದಲು ತಿಂಡಿ ತಿನ್ನೋಣ ಬನ್ನಿ. ಏನು ಬೇಡ ಕಣಮ್ಮ, ಇವಾಗ ತಿಂಡಿ ಬೇಡ, ಸುಮ್ಕಿರುವ. ಹೊಟ್ಟೆ ಏನ ಸಿತಿಲ್ಲ ನನಗೆ. ನಾನೊಂದು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಬೇಕಾದ್ರೆ ಆಮೇಲಿಂದ ತಿಂತೀನಿ ಮಗಳೇ. ಈಗ ಬೇಡ ಕಣಮ್ಮ ನನಗೆ. ಯಾಕ ಕೆಂಬೇರೆ ಹುಷಾರ್ ಬೇರೆ ಇಲ್ಲ ನನಗೆ. ಒಂದ್ಗಳಿಗೆ ಹಿಂಗೆ ಕೂತ್ಕೊಳಕ್ ಬಿಟ್ಬಿಡಮ್ಮ, ಆರಾಮಾಗಿ ಕೂತ್ಕೊಂಡ್ಬಿಡ್ತೀನಿ. ಹೋಗು, ಆಮೇಲಿಂದ ನಾನು ತಿಂತೀನಿ, ಹೋಗಮ್ಮ. ಮಾವ, ಏನ್ ಮಾವ ಹಿಂಗೆಲ್ಲ ಹೇಳ್ತಿದ್ರ ನೀವು? ಹಂಗಾರೆ ನಾನು ತಿಂಡಿ ತಿನ್ಬೇಡ್ಬೇಡಕ ನಿಮಗ್ ಬಿಟ್ಬಿಟ್ಟು? ಹೆಂಗಾದ್ರೂ ಮನ್ಸು ಬರುತ್ತೆ ಹೇಳ್ರಿ ನಮ್ಗೆ, ನಿಮಗ್ ಬಿಟ್ಟು ನಾನು ತಿಂಡಿ ತಿನ್ನೋದಕ್ಕೆ? ಬನ್ನಿ ಮಾವ, ಮೊದ್ಲು ತಿಂಡಿ ಮಾಡೋಣ ಬನ್ನಿ. ಯಾಕೆ ಮಾವ ಒಬ್ರೇ ಕೂತ್ಕೊಂಡಿದ್ದೀರಲ್ಲ? ಈಗ ಬರ್ತೀರಾ ಬರಲ್ಲ ಹೇಳ್ರಿ? ನಿಮ್ಗೆ ಏನಾಗೈತೆ ಮಾವ? ಬಾಯ್ ಬಿಟ್ಟು ಹೇಳಿ ಇಂಥದ್ದು ಆಗೈತೆ ಅಂತ. ಏನಾದ್ರೂ ಹೇಳ್ಬೋದು. ನೀವು ಸೊಪ್ಪು ಕುಂತಿದ್ದೀರಾ, ನೀವು ಬೇಜಾರ್ ಮಾಡ್ಕೊಂಡ್ ಕುಂತಿದ್ದೀರಾ, ಏನೋ ದೊಡ್ಡದಾಗಿ ಯೋಚನೆ ಮಾಡ್ಕೊಂಡ್ ಕುಂತಿದ್ದೀರಾ. ನನಗೆ ಗೊತ್ತಾಗ್ತಿದೆ ಇಲ್ಲಿ. ಏನಾಯ್ತು ಹೇಳಿ, ಇಲ್ಲ ಅಂದ್ರೆ ನಾನು ತಿಂಡಿ ತಿನ್ನಲ್ಲ. ನಿಮ್ ಜೊತೆನೆ ಸುಮ್ನೆ ನಾನು ಕೂತ್ಕೊಂತೀನಿ. ನೀವ್ ಯಾವಾಗ ತಿಂಡಿ ತಿಂತೀರೋ ಅವಾಗ್ಲೇ ತಿನ್ಕೊಂಡ್ ಬಿಡಿ. ನಾನು ಕೆಮ್ತಾನು ಇದೀರಾ ಬೇರೆ, ಯಾಕ ಮಂಕಾಗಿದ್ದೀರಾ? ಬನ್ನಿ. ಹುಷಾರ್ ಬೇರೆ ಇಲ್ಲ ಅಂತ ಬೇರೆ ಹೇಳ್ತಿದ್ದೀರಾ. ಆಸ್ಪತ್ರೆಗಾರು ತೋರ್ಸ್ಕೊಂಬನ್ನಿ ಬನ್ನಿ, ತಿಂಡಿ ತಿನ್ಕೊಂಡು. ಹೆಂಗಪ್ಪ ಹೇಳೋದು ಈ ಹುಡುಗಿಗೆ? ನನಗೆ ತಿಂಡಿ ತಿನ್ನಕ್ಕೆ ಮನ್ಸೇ ಬರ್ತಿಲ್ಲ. ಮನ್ಸಲ್ಲಿ ಸಾವಿರ ತರದ ಯೋಚನೆಗಳು ಇಟ್ಕೊಂಡ್ಬಿಟ್ಟು ತಿಂಡಿ ತಿನ್ನಂದ್ರೆ ಎತ್ಲಾಗಿಂದ ತಿಂಡಿ ತಿನ್ನ ನಾನು. ತಿಂಡಿ ತಿನ್ನಕ್ ಮನ್ಸಾದ್ರೂ ಬರ್ತೈತ ನನಗೆ? ಆಗ್ತಿಲ್ಲ ನನಗೆ. ಈ ಹುಡುಗಿ ನೋಡಿದ್ರೆ ತಿಂಡಿ ತಿನ್ಲೇಬೇಕು ಮಾವ ಅಂತ ಹಿಂಸೆ ಮಾಡ್ತಿದ್ದಾಳೆ ಅತ್ಲಾಗಿ. ಏನ್ ಮಾಡೋದು ಏನ್ ಬಿಡೋದು? ಕೇಳ್ತಾಳೆ, ಪದೇ 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 ಕೇಳ್ತಿದ್ದಾಳೆ. ಹೇಳ ಮಾವ ಏನಾಯ್ತು ಅಂತ. ಏನಂತ ಹೇಳೋಣ? ನಿಮ್ಮ ಅತ್ತೆ ನನಗೆ ಬೈದ್ ಕಳಿಸ್ಬಿಟ್ಲು, ವಾಪಸ್ ಕಳಿಸ್ಬಿಟ್ಲು ಅಂತ ಹೇಳೋಣ ನಾನು? ಯಾವ ರೀತಿ ಹೇಳೋಣ ಈ ಹುಡುಗಿಗೆ? ಯಾವ ರೀತಿ ಅರ್ಥ ಮಾಡಿಸ್ಲಿ ನಾನು? ಒಳ್ಳೆ ಕತೆ ಆಗೋತ್ತಲ್ಲ. ಸುಮ್ನೆ ನಿಂತಿದ್ದೀರಲ್ರಿ, ಮಾವಂಗ್ ಏನಾಯ್ತಂತ ಕೇಳಿ ಮಾತಾಡ್ಸ್ತಾರೆ ಅಲ್ಲೇ ಸುಮ್ನೆ ನಿಂತಿದ್ದೀರಾ. ಬನ್ನಿ, ಮೊದ್ಲು ಏನಾಯ್ತಂತ ಕೇಳಿ ಬರ್ರಿ, ಸಮಾಧಾನ ಮಾಡ್ರಿ. ನಾವ್ ಸಮಾಧಾನ ಮಾಡ್ದಲ್ಲಿ ಇನ್ಯಾರು ಸಮಾಧಾನ ಮಾಡ್ತಾರೆ? ಅತ್ತೆ ನೋಡಿದ್ರೆ ಊರಿಗೆ ಹೋಗಿದ್ದಾರೆ, ಈ ಮಾವ ನೋಡಿದ್ರೆ ಒಬ್ರೇ ಯೋಚನೆ ಮಾಡ್ಕೊಂಡು ಹಿಂಗ್ ಕುಂತಿದ್ದಾರೆ. ಬನ್ನಿ, ಅದೇನಾಯ್ತಂತ ಕೇಳಿ ಬನ್ನಿ. ಅಪ್ಪ ಅಪ್ಪ, ಯಾಕಪ್ಪ ಏನಾಯ್ತಪ್ಪ?
ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ಕೊಂಡ್ ಕುಂತಿದ್ದೀರಲ್ಲ? ನಡೀರಿ ಅಪ್ಪ, ಊಟ ಮಾಡೋಣ, ತಿಂಡಿ ತಿನ್ನೋಣ, ನಡೀರಿ ಅಪ್ಪ. ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ಕೊಂಡ್ ಬರ್ತೀನಿ. ಏನಾಯ್ತಪ್ಪ ಹಿಂಗೆಲ್ಲ ಯೋಚನೆ ಮಾಡ್ತಿದ್ಯಲ್ಲ? ಏನಾಯ್ತಂತ ಕೇಳ್ತಿದ್ದೀರಲ್ಲ ಮಗ, ನಿನಗ್ ಗೊತ್ತಿಲ್ವಲ್ಲ? ಯಾತು ಇಲ್ಲ ಕಣ. ನಿನ್ನೆ ನಿಮ್ ಚಿಕ್ಕಪ್ಪನ ಜೊತೆ ನಿಮ್ಮ ಅಮ್ಮನ್ ಕರ್ಕೊಂಬರಕ್ ಹೋಗಿದ್ದೆ ಕಣಪ್ಪ. ನಿಮ್ಮ ಅಜ್ಜಿ ಊರಿಗೆ ಹೋಗಿದ್ದೆ. ಏನು ದುರಾಂಕಾರ, ಏನ್ ಜಮ್ದಿಂದ ಮಾತಾಡಿದ್ಲು ಗೊತ್ತೇನಪ್ಪ? ನಿಮ್ಮ ಮಾವ ಇದಾರಲ್ಲ, ದೊಡ್ಡ ಮಾವ ಇದಾರಲ್ಲ ನಾಗರಾಜ, ಅವನು ಪಾಪ ಹೇಳ್ದ, ಸುಮ್ಕಿರಕ, ಏನು ಮಾತಾಬೇಡ ಸುಮ್ಕಿರಕ ಅಂತ ಸಮಾಧಾನ ಮಾಡ್ತಿದ್ರು. ನಿಮ್ಮಮ್ಮ ಬಾಯಿಗೆ ಬಂದಂಗೆಲ್ಲ ಬೈದು ನನ್ಗೆ ಕಳಿಸ್ಬಿಟ್ಲು ಕಣಪ್ಪ. ನಾನು ಹತ್ತಳ್ಳಿ ಸಾವುಕಾರನ ಮಗಳು, ಇಂಥವೇನ್ ಮಾತಾಡ್ದೈತೆ ಹಂಗೆ ಹಿಂಗೆ ಬಾಯಿ ಬಂದಂಗೆಲ್ಲ ಬೊಯ್ದು. ನಿನ್ಗೆ ಬೆಲೆ ಗೊತ್ತಾಗ್ಬೇಕು. ನಿನ್ ಮಗ ಸೊಸೆ ಅದ್ ಹೆಂಗೆ ಎಷ್ಟು ದಿವಸ ಚೆನ್ನಾಗಿ ನೋಡ್ಕೊಂತಾರೆ, ನಾನು ನೋಡ್ತೀನಿ. ಕಡೆಗೆ ನನ್ ತಾವಲನೆ ಬರ್ಬೇಕು, ನಿನ್ಗೆ ಯಾರು ಗತಿ ಇಲ್ದಂಗ ಆಗ್ತೀಯ ನೀನು, ನಿನ್ಗೆ ಎಂತ ಪರಿಸ್ಥಿತಿ ಬರುತ್ತೆ ನೋಡುವಂತೆ, ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆಲ್ಲ ಬೈದ್ಬಿಟ್ಟು ನನಗೆ ಕಳಿಸ್ಬಿಟ್ಲು ಕಣಪ್ಪ. ನನ್ ಬಾಮೈದ ಮುಂದೆ ಹೆಂಗ್ ಬೇಕ್ ಹಂಗೆ ಬೈದ್ಬಿಟ್ಲು ಕಣಪ್ಪ. ನಿಮ್ ಚಿಕ್ಕಪ್ಪನೂ ಇದ್ರು. ಅಷ್ಟು ಜನಗಳ ಮುಂದೆ, ಅಕ್ಕಪಕ್ಕದ ಮನೆಯವರೆಲ್ಲ ನೋಡ್ತಿದ್ರು. ಅಷ್ಟು ಜನಗಳ ಮುಂದೆ ಒಂದ್ ಈಟೆ ಇಟ್ಟು ಗಂಡ ಅನ್ನೋ ಒಂದು ಬೆಲೆನೂ ಕೊಡದಲೆ ಹೆಂಗ್ ಬೇಕ್ ಹಂಗೆ ಬೈದ್ಬಿಟ್ಲು ಕಣಪ್ಪ. ನನ್ಗೆ ಎಷ್ಟು ಅವಮಾನ ಆಗ್ತೈತೆ ಅಂದ್ರೆ ತಡ್ಕಣಕ್ ಆಗ್ತಿಲ್ಲ ಕಣಪ್ಪ. ನನಗೆ ಅಷ್ಟು ಬೇಜಾರಾಗ್ತೈತೆ. ಇಲ್ದವೆಲ್ಲ ಚಿಂತೆಗಳು ಓಡ್ತಿದಾವೆ ತಲೆಲಿ. ನಿನ್ಗೆ ನಿನ್ ಅಣ್ಣನ ಮಕ್ಳುಗಳಾಗ್ಲಿ, ನಿನ್ ತಮ್ಮನ ಮಕ್ಳುಗಳಾಗ್ಲಿ, ನಿನ್ ಮಗ ಆಗ್ಲಿ, ನಿನ್ ಸೊಸೆ ಆಗ್ಲಿ, ಯಾರು ಕೂಡ ನೋಡ್ಕೊಳಲ್ಲ. ಕಡೆಗೆ ನೀನ್ ಬೀದಿಗೆ ಬರ್ತೀಯ ನೀನು, ಅವತ್ತು ನನ್ ಬೆಲೆ ಗೊತ್ತಾಗುತ್ತೆ ಹಂಗೆ ಹಿಂಗೆ ಅಂತ ಏನ್ ಬೇಕಾದೇ ಅವಳಿಗೆ ಇಷ್ಟ ಬಂದಂಗೆಲ್ಲ ಹೇಳಿ ಹೇಳಿ ಕಳಿಸ್ಬಿಟ್ಲು ಕಣಪ್ಪ. ಏನಪ್ಪ ಹೇಳ್ತಿದ್ಯಾ ನೀನು? ಅಮ್ಮ ಯಾಕೆ ಇಷ್ಟೊಂದೆಲ್ಲ ದುರಾಂಕಾರ ಬಂದ್ಬಿಟ್ಟೈತೆ ಅಮ್ಮಂಗೆ? ಯಾಕೆ ಹಿಂಗೆಲ್ಲ ಮಾತಾಡುತ್ತೆ? ಅಲ್ಲ ಕಣಪ್ಪ, ನೀನು ಹೋಗ್ಬೇಕಾದ್ರೆ ನನಗೂ ಕರ್ಕೊಂಡು ಹೋಗೋದಲ್ವೇನಪ್ಪ? ನಾನು ಮಾತಾಡ್ತಿದ್ದೆ, ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತೀಯ ನೀನು ಅಂತ. ನನಗೆ ಎಷ್ಟು ಕೋಪ ಬರ್ತಾ ಇದ್ ಗೊತ್ತಾ? ಅಲ್ಲ, ತಪ್ಪು ಮಾಡ್ಕೊಂಡು ಹೋಗಿರೋದು ಅಮ್ಮ. ಅಲ್ಲ ಕಣಪ್ಪ, ನೀನು ಏನು ಮಾಡಬಾರ್ದು, ಏನಾರು ತಪ್ಪೇನೋ ಮಾಡ್ಬಿಟ್ಟ ನೀನು? ಏನು ಅಮ್ಮನ ಜೊತೆ ಏನಾರು ಜಗಳ ಮಾಡ್ದ? ಅಮ್ಮಂಗೆ ಏನಾರು ಬೈದ ನೀನು? ಏನು ಮಾತಾಡ್ಲಿಲ್ವಲ್ಲ? ನಮ್ದು ಹತ್ರನೂ ಇದ್ದಲ್ಲ, ನಾನು ಇದ್ದಲ್ಲ. ನಾನು ಇದ್ದೆ, ಶಶಿನೂ ಇದ್ರು, ಮನೆಯವ್ರು ಎಲ್ಲಾರು ಇದ್ರಲ್ಲ ಅಮ್ಮನ ಜೊತೆ ನೀನ್ ಮಾತಾಡ್ತಿರ್ಬೇಕಾದ್ರೆ. ಈ ಮನೇಲಿ ಮದುವೆ ಮಾಡ್ಸಿರೆ ಗಜೇಂದ್ರನಿಗೆ ಅಮ್ಮಂಗೆ ಏನ್ ತೊಂದ್ರೆ ಅಂತ, ಅಮ್ಮಂಗೆ ಏನ್ ಚಿಂತೆ ಅಂತ, ಯಾಕೆ ಇಷ್ಟೊಂದೆಲ್ಲ ಹೊಟ್ಟೆ ಕಿಚ್ಚು ಪಡ್ತಾರೆ? ಅದೇ ದೊಡ್ಡದು ತಪ್ಪು ಮಾಡ್ಕೊಂಡ್ಬಿಟ್ಟು ಹೋಗಿದ್ದಾರೆ, ಅವ್ರದೇ ತಪ್ಪು. ಅಂತದ್ರಲ್ಲಿ ನೀನು ಸಮಾಧಾನ ಮಾಡ್ಕೊಂಡು ಕರ್ಕೊಂಬರಕ್ ಹೋಗಿದ್ದೇನಪ್ಪ. ನೀನು ಹೋಗ್ಬಾರ್ದಿತ್ತು ಕಣಪ್ಪ, ನೀನು ಬಹಳ ದೊಡ್ಡ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಈ ರೀತಿ ಎಲ್ಲ ಮಾತಾಡಿದ್ರ ಅಮ್ಮ, ನಿನ್ಗೆ ಯಾರು ನೋಡ್ಕೊಳಲ್ಲ ಹಂಗೆ ಹಿಂಗೆ ಅಂತ. ಸರಿ ಕಣಪ್ಪ, ಆಯ್ತು ಬಿಡು. ನೀನೇನು ಯೋಚನೆ ಮಾಡಬೇಡ. ನಿನ್ಗೆ ಯಾಕಪ್ಪ ನಾವು ನೋಡ್ಕೊಳಲ್ಲ? ನನ್ನ ಹೆಂಡತಿ ಆಗ್ಲಿ, ಶಶಿ ಆಗ್ಲಿ, ನಾನಾಗ್ಲಿ ಇವತ್ತಿನವರೆಗೂ ನಿನ್ಗೆ ಏನಾದ್ರು ಬೇಜಾರು ಮಾಡಿಸಿದೀವೇನಪ್ಪ? ಹೇಳು, ಏನಾದ್ರು ಬೇಜಾರು ಮಾಡಿಸಿದೀವ? ಏನು ಸ್ವಲ್ಪ ನೋವಾದ್ರೂ ಮಾಡಿದೀವ ನಿನಗೆ? ಮಗನ್ಕಿಂತ ಹೆಚ್ಚಾಗಿ ನಾನು ನೋಡ್ಕೊಳ್ತೀನಿ ಕಣಪ್ಪ, ಚಿಕ್ಕ ಮಕ್ಳಕ್ಕಿಂತ ಹೆಚ್ಚಾಗಿ ನಾನು ನೋಡ್ಕೊಳ್ತೀನಿ. ನೀನು ಏನು ಯೋಚನೆ ಮಾಡಬೇಡ, ನಾನಿದ್ದೀನಿ. ನಾನಿರೋವರೆಗೂ ನೀನು ಯಾವುದೇ ಕಾರಣಕ್ಕೂ ನೀನು ಏನು ಯೋಚನೆ ಮಾಡಬೇಡ. ಬಾ ಹೋಗೋಣ ಬಾ. ಶಶಿ, ಕರ್ಕ ಶಶಿ ಅಪ್ಪಂಗೆ. ಅಪ್ಪ ನೋಡು ಹಿಂಗೆಲ್ಲ ಮನ್ಸಲ್ಲಿ ಏನೇನೋ ತಲೆಯಲ್ಲಿ ಯೋಚನೆಗಳು ತುಂಬ್ಕೊಂಡ್ಬಿಟ್ಟು ಯೋಚನೆ ಮಾಡ್ಕೊಂಡ್ ಕುಂತಿದ್ದಾರೆ. ಬಾರಪ್ಪ ಒಳಗಡೆ ಹೋಗೋಣ, ತಲೆ ಕೆಡಿಸ್ಕೊಬೇಡ, ಬಾರಪ್ಪ. ಅಮ್ಮ ಅವ್ರ ಅಪ್ಪನ ಮಾತು ಕೇಳ್ಕೊಂಡ್ಬಿಟ್ಟು, ತಾತನ ಮಾತು ಕೇಳ್ಕೊಂಡ್ಬಿಟ್ಟು ಎಷ್ಟು ದಿವಸ ಹಿಂಗೆ ಜಂಬ ಮಾಡ್ಕೊಂಡಿರ್ತಾರೆ, ನಾವು ನೋಡೋಣಂತೆ. ಬಾ, ಒಂದಲ್ಲ ಒಂದ್ ದಿವಸ ನಿನ್ ಬೆಲೆ ಏನಂತ ಗೊತ್ತಾಗುತ್ತೆ. ಅವತ್ತು ಅವರೇ ಬರ್ಬೇಕು, ನೀನೇನು ಹೋಗೋ ಅವಶ್ಯಕತೆ ಇಲ್ಲ ಕಣ್. ಬಾರಪ್ಪ, ನಾನಿರೋವರೆಗೂ ಏನು ಯೋಚನೆ ಮಾಡಬೇಡ ನೀನು. ಅಣ್ಣ ಇಲ್ಲೇ ಕುಂತಿದ್ದಾರೆ. ಯಾಕ ಬೇಜಾರ್ ಮಾಡ್ಕೊಂಡ್ ಕುಂತಿದ್ದಾರೆ? ದಿಲೀಪ, ನಮ್ ಶಶಿ ಸಮಾಧಾನ ಮಾಡ್ತಿರಂಗಿದ್ದಾರೆ. ಸಾಮಾನ್ಯಕ್ಕೆ ನೆನ್ನೆ ನಮ್ಮ ಅತ್ತಿಗೆ ಹೆಂಗ್ ಬೇಕಂಗ್ ಬೈದ್ಬಿಟ್ಟು ಕಳ್ಸ್ಬಿಟ್ರಲ್ಲ ನಮ್ಮ ಅಣ್ಣಂಗೆ, ಅದಕ್ಕೆ ಬೇಜಾರ್ ಮಾಡ್ಕೊಂಡ್ ಕುಂತಿರ್ಬೇಕು. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನಾನು. ಹೆಂಗ ಏನು ಯೋಚನೆ ಮಾಡ್ದಲೆ ನಮ್ಮ ಅಣ್ಣ ಹೆಂಗ ಆರಾಮಾಗಿದ್ದ. ನಾನೇ ಮಾಡಿದ್ದೆ ಇವೆಲ್ಲದೂನು, ನನ್ನಿಂದಾನೇ ಇವೆಲ್ಲ ಆಗಿದ್ದು. ಸುಮ್ನೆ ಇದ್ದಿದ್ರು ಆಗ್ತಿತ್ತು. ನಾನು ಬಾರಣ ಅದಕ್ಕೆ ಕರ್ಕೊಂಬರೋಣ ಅಂತ ಹಿಂಸೆ ಮಾಡಿ ಕರ್ಕೊಂಡು ಹೋಗ್ಬಿಟ್ಟು ಪಾಪ ಇಲ್ದವೆಲ್ಲ ಬಯಸ್ಕೊಂಡ್ ಬಂದ್ಬಿಟ್ಟ ನಮ್ಮ ಅಣ್ಣ ಅತ್ಲಗಿ. ನನ್ನಿಂದಾನೇ ಇವೆಲ್ಲ ಆಗಿದ್ದು. ಹೋಗ್ ಮೊದ್ಲು ಸಮಾಧಾನ ಮಾಡ್ಬೇಕು. ಪಾಪ ಬೇಜಾರ್ ಮಾಡ್ಕೊಂಡು ಕುಂತಿದ್ದಾರೆ. ಅದಕ್ಕೆ ಅನ್ಸುತ್ತೆ ನಿನ್ನೆಯಿಂದಾನು ಮನೆ ಹತ್ರನೇ ಬಂದಿಲ್ಲ, ಏನಿಲ್ಲ. ನಾನು ಆದ್ರೂ ಯೋಚನೆ ಮಾಡಿದೆ, ಯಾಕೆ ನಮ್ಮಣ್ಣ ಮನೆ ಕಡೆನೆ ಬರ್ತಿಲ್ವಲ್ಲ ಅಂತ. ಹಿಂಗೆಲ್ಲ ತಲೆಯಲ್ಲಿ ಇಲ್ದವೆಲ್ಲ ಯೋಚನೆಗಳು ತುಂಬ್ಕೊಂಡು ಪಾಪ ಹಿಂಗ್ ಕುಂತಿದ್ದಾರೆ. ಇನ್ನು ಅತ್ಲಾಗಿಂದ ಬರ್ತಾರೆ. ಅಣ್ಣ ಅಣ್ಣ, ಯಾಕಣ್ಣ, ಯಾಕೆ ಏನಾಯ್ತು? ಯಾಕೆ ಒಂಥರ ಮಂಕ ಕುಂತಿದ್ಯಲ್ಲ? ಚಿಕ್ಕಪ್ಪ, ಅದೇ ಕಣ್ ಚಿಕ್ಕಪ್ಪ, ನೋಡ್ರಿ ನಾನು ಅವಾಗ್ಲಿಂದ ಸಮಾಧಾನನೇ ಮಾಡ್ತಿದ್ದೀನಿ, ಆದ್ರೂ ನನ್ನ ಮಾತೆ ಕೇಳ್ತಿಲ್ಲ ಕಣ್ ಚಿಕ್ಕಪ್ಪ. ಬಾರಪ್ಪ ಅಂತ ಹೇಳ್ತಿದ್ದೀನಿ, ಎದ್ ಬಾರಪ್ಪ ತಿಂಡಿ ತಿನ್ನು ಅಂತ. ಬೆಳಗ್ಗೆಯಿಂದ ತಿಂಡಿ ತಿಂದಿಲ್ಲ, ರಾತ್ರಿನೂ ಸರಿಯಾಗಿ ಊಟ ಮಾಡ್ಲಿಲ್ಲ. ಒಂದೊಂದು ಮುದ್ದೆ ತಿನ್ನೋರು ದಿನಾಲೂ ಅರ್ಧ ಮುದ್ದೆದು ತಿನ್ಲಿಲ್ಲ. ಆಮೇಕಿಂದ ಒಂದ್ ಸ್ವಲ್ಪ ರೈಸ್ ಏನೋ ತಿನ್ಕೊಂಡು ಹಂಗೆ ಮಲ್ಕೊಂಡ್ಬಿಟ್ರು. ಸಾಮಾನ್ಯಕ್ಕೆ ಅದೇ ಅಲ್ಲಿ ಆ ಮನೆಯಲ್ಲಿ ತೋಟದ ಮಂತವೇನಾದ್ರು ತಿಂಡಿ ಗಿಂಡಿ ತಿನ್ಕೊಂಡು ಬಂದಿರ್ಬೇಕು, ಅದಕ್ಕೆ ಅನ್ಸುತ್ತೆ ಅಂದ್ಕೊಂಡು ನಾವು ಸುಮ್ಕಾಗ್ಬಿಟ್ಟು. ಆಮೇಲೆ ಅಲ್ಲಿ ಗಜೇಂದ್ರಣ್ಣ ಇದ್ದಿದ್ದು, ಗಜೇಂದ್ರಣ್ಣನು ಹಂಗಂತಾನೆ ಹೇಳ್ತು. ಅಪ್ಪ ಯಾಕೆ ಕರೆಕ್ಟಾಗಿ ಹಿಂಸೆ ಮಾಡಿ ಊಟ ಮಾಡಪ್ಪ ಅಂತ ಹೇಳಿ, ಊಟ ಮಾಡಿಲ್ಲ ಕಣ ದಿಲೀಪ, ಊಟ ಮಾಡಿರ ಮನೇಲಿ ಅಂತ ಕೇಳಿದಾಗ, ಇಲ್ಲ ಕಣಣ್ಣ ಊಟ ಮಾಡಿಲ್ಲ ಅಂತ ಹೇಳಿದೆ. ಇವಾಗ ಬಂದ್ಬಿಟ್ಟು ತಿಂಡಿ ಮಾಡಪ್ಪ ಅಂತ ಹೇಳಿದ್ರೆ ತಿಂಡಿನೂ ಮಾಡ್ತಿಲ್ಲ ಕಣ್ ಚಿಕ್ಕಪ್ಪ. ನೋಡ್ರಿ ಹೇಳ್ರಿ ನೀವೇ ಒಂದ್ ರೇಟು.
ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದಾರೆ? ಅಲ್ಲ, ಅಮ್ಮ ಬೈದ್ರಂತೆ, ನೆನ್ನೆ ಹೋಗಿದ್ರಲ್ಲ ನೀನು ಅಪ್ಪ ಇಬ್ರು, ಅಮ್ಮ ಬೈದಿದ್ದಕ್ಕೆ ಯೋಚನೆ ಮಾಡ್ಕೊಂಡು ಈ ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ಕೂತ್ಕೊಂಡಿದ್ದಾರೆ. ಹಿಂಗೆ ಇವ್ರು ಕೂತ್ಕೊಂಡ್ಬಿಟ್ರೆ ನನಗೆ ಧೈರ್ಯ ಹೇಳೋರು ಯಾರು ಚಿಕ್ಕಪ್ಪ? ಹೇಳು ನೀನೇ ಒಂದ್ರಿಟ್ಟು. ಇದೇನಣ್ಣ ನೀನು? ಅಲ್ಲ ಕಣಣ್ಣ, ಮನೆ ಹಿರಿಯವನ್ ನೀನು. ಅಲ್ಲ, ನಮ್ಗೆಲ್ಲಾರ್ಗು ಧೈರ್ಯ ಹೇಳೋ ನೀನೇ ಹಿಂಗೆ ಮಂಕ ಕೂತ್ಕೊಂಡ್ಬಿಟ್ರೆ ನಮ್ಗೆ ಯೋಚನೆ ಬರಲ್ವೇನಣ್ಣ? ಯಾಕಣ ಹಿಂಗೆ ಕೂತ್ಕೊಂಡಿದ್ಯಾ? ಎದಳ ಮ್ಯಾಕೆ, ಎದಳ ಮ್ಯಾಕೆ. ನನಗೆ ಹಿಂಗೆಲ್ಲ ಕೂತ್ಕೊಂಡ್ಬಿಟ್ರೆ ನನಗೆ ಒಂಥರ ಭಯ ಆಗಂಗೆ ಆಗುತ್ತೆ. ನೀನ್ ಧೈರ್ಯ ತುಂಬದಲೆ ನಮ್ಗೆಲ್ಲ ಇನ್ಯಾರು ತುಂಬ್ತಾರೆ? ಎದಳ ಮ್ಯಾಕೆ. ಏನಿಲ್ಲ, ಅದಕ್ಕೆ ಏನ ಕೋಪ ಮಾಡ್ಕೊಂಡಿರೋದಕ್ಕೆ ಏನೋ ಬಾಯಿ ಮಾತಿಗಂಗಂತ ಎಲ್ಲ ಹೇಳಿದ್ದಾರೆ ನಿನ್ಗೆ ಆಟೆಯ. ಅಂಥದ್ದೇನು ಏನು ಮಾತಾಡಲಿಲ್ಲ ಅವರು. ನಾನು ಬರಲ್ಲ, ಹೋಗು ಅಂತಾನೆ ಹೇಳಿದ್ದು. ಅದು ಬಿಟ್ರೆ ಇನ್ನೇನು ಮಾತಾಡಿದ್ರು ಅವರು. ಸುಮ್ಮಗ್ ನಡಿ. ಆಯ್ತು ಇವಾಗ ಅದನ್ನೇ ಯೋಚನೆ ಮಾಡ್ಕೊಂಡು ಊಟ ತಿಂಡಿ ಎಲ್ಲ ಬಿಡೋದಂತ ನಿನ್ಗೇನಾಗೈತೆ? ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಗಂಡ ಹೆಂಡತಿ ಜಗಳ ಮಾಡೋದಲ್ಲಿ ಇನ್ಯಾರಣ ಮಾಡ್ತಾರೆ? ಇನ್ಯಾರು ಮಾಡ್ತಾರೆ? ಮಾಡ್ಲೇಬೇಕು ಅಲ್ವಾ? ಮಾಡೇ ಮಾಡ್ತಾರೆ. ಎಲ್ಲರೂ ಮನೇಲೂ ಇದ್ದಿದ್ದೇನೆ ಅವೆಲ್ಲನೂ. ಅದಕ್ಕೇನೆ ನೀನು ಹಿಂಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗುತ್ತೇನಣ್ಣ? ಎದಳಣ್ಣ ಮ್ಯಾಕೆ. ಪಾಪ ಶಶಿ, ಏನಮ್ಮ ಮಾಡಿದ್ಯಾ ತಿಂಡಿ? ಕೊಡಗಮ್ಮ, ತಗಂಬ ತಿಂಡಿ ಹಾಕಂಬ. ನನಗೂ ಒಂದ್ರಿಟ್ಟು ಹಾಕಂಬ, ನಾನು ಅಣ್ಣ ಇಬ್ರು ತಿಂತೀವಿ. ಸರಿ ಕಣಮ್ಮ, ಆಯ್ತು. ಹಾಕೊಂಬರ್ತೀನಿ ಕಣ್, ಹೇಳ್ರಿ. ಏ ಬೇಡ ಕಣಮ್ಮ, ಒಂದ್ ಅರ್ಧ ಗಂಟೆ ತಡಿಯಮ್ಮ. ಇವಾಗ್ಲೇ ಏನ್ ಬೇಡ, ಸುಮ್ಕಿರು. ಲೇ ರಂಗಪ್ಪ, ನನಗೆ ಏನು ಬೇಜಾರಾಗ್ಲಿಲ್ಲ ಕಣ. ಅಲ್ಲ ಕಣ, ಅವಳು ಎಂತ ಮಾತು ಹೇಳ್ಬಿಟ್ಲು ಗೊತ್ತೇಣ? ನನ್ ಮೇಲೆ ಪ್ರೀತಿ ಅನ್ನೋದು ಇಲ್ವೇನಾ? ಅವಳಿಗೆ ಕನಿಕರ ಅನ್ನೋದು ಇಲ್ವೇನಾ? ಅಷ್ಟು ಜನಗಳ ಮುಂದೆ ನನ್ನ ಬಾಮೈದು ಮುಂದೆ ಎಲ್ಲ ಬೋಯ್ದು ಬಿಟ್ಲಲ್ಲ. ಅಲ್ಲ, ಗಂಡ ಅನ್ನೋ ಪ್ರೀತಿ ಇದ್ದಿದ್ರೆ ಮನೆ ಒಳಗಡೆನಾದ್ರೂ ಬರ್ರಿ, ಒಳಗಡೆ ನೀರ್ ಕುಡೀರಿ. ಆಮೇಲೆ ನಿನ್ ಏನಾದ್ರು ಮಾತಾಡೋದಿತ್ತೆ ಅಂತ ಒಂದು ಮಾತಾದ್ರೂ ಹೇಳಿದ್ಲೇನ ಅವಳು? ನಡೀರಿ ಮೊದ್ಲು ಇಲ್ಲಿಂದ ಮನೆ ಬಿಟ್ಟು. ಈ ಮನೆಯಿಂದ ನಮ್ ವಸ್ತುಲು ದಾಟಂಗಿಲ್ಲ ನೀವು ಅಂತ ಹೇಳ್ಬಿಟ್ಲಲ್ಲ, ಅದೇ ನೋವು ಆಗ್ತಿರೋದು. ಸಾಲದಕ್ಕೆ ನಿನ್ಗೆ ಯಾರು ಗತಿ ಇದ್ದಾರೆ? ನಿನ್ಗೆ ಎಂತ ಪರಿಸ್ಥಿತಿ ಬರುತ್ತೆ ನೋಡು. ನಾನ್ ಇಲ್ದಲೆ ನಿನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಬೇರೆ ಚಾಲೆಂಜ್ ಮಾಡ್ಬಿಟ್ಟು ಕಳಿಸ್ಬಿಟ್ಲಲ್ಲ. ಎಷ್ಟು ಬೇಜಾರಾಗ್ತೈತೆ ಗೊತ್ತೇನೋ ನನಗೆ ರಂಗಪ್ಪ. ಅಲ್ಲಪ್ಪ, ಅಲ್ಲ ಕಣ್ ಚಿಕ್ಕಪ್ಪ, ಅಮ್ಮ ಯಾಕೆ ಚಿಕ್ಕಪ್ಪ ಈ ರೀತಿ ಎಲ್ಲ ಮಾತಾಡಿದ್ದಾರೆ? ಇಷ್ಟೊಂದು ಒಂದ್ ಸ್ವಲ್ಪ ಕನಿಕರ ಅನ್ನೋದೇ ಬೇಡವಾ? ಅಪ್ಪ ಅನ್ನೋದು ಗಂಡ ಅನ್ನೋದು ಗೌರವ ಕೊಡೋದು ಬೇಡವನ್ ಚಿಕ್ಕಪ್ಪ? ಎಷ್ಟೊಂದೆಲ್ಲ ಮಾತಾಡಿದ್ದಾರೆ ನೋಡ್ರಿ ಅಮ್ಮ. ನನ್ಗಂತೂ ಅಮ್ಮನ ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಟ್ಟೈತೆ. ಈ ರೀತಿ ಎಲ್ಲ ಮಾತಾಡಿದ್ರೆ ನನಗೆ ಮಾತ್ರ ಸಖತ್ ಕೋಪ ಬರ್ತೈತೆ. ಇನ್ ಜೀವನದಲ್ಲೂ ಕೂಡ ನಾನಂತೂ ಅಮ್ಮಂಗೆ ಮಾತ್ರ ಮಾತಾಡ್ಸಲ್ಲ ಕಣ್ ಚಿಕ್ಕಪ್ಪ. ಅಪ್ಪ ಪಾಪ ನೋನ್ಕೊಂಡು ಎಷ್ಟು ಯೋಚನೆ ಮಾಡ್ಕೊಂಡು ಕುಂತಿದಾರೆ ಗೊತ್ತಾ? ನನಗೇನೇ ಒಂಥರ ನೋವು ಆಗ್ತೈತೆ ಪಾಪ. ಅವ್ರಿಗೆ ಇನ್ನೆಷ್ಟು ನೋವು ಆಗ್ತಿರ್ಬೇಡ. ಯಾಕೆ ಈ ರೀತಿ ಎಲ್ಲ ಮಾತಾಡಿದ್ರು? ಅದ್ರಲ್ಲೂ ಅವರು ಮನೆ ಅಳಿಯ, ಹಿರೇ ಅಳಿಯ ಅವರು. ಅವ್ರ ಮುಂದೆ ಎಲ್ಲಾದ್ರೂ ಅಳಿಮಯ ಮನೆಗೆ ಹೋದಾಗ ಇಲ್ಲಿ ನಮ್ಮ ಮನೇಲಿ ಏನಾದ್ರು ಮಾತಾಡ್ಕೊಳ್ಳಿ, ಅಲ್ಲ ಅಷ್ಟು ಜನಗಳ ಮುಂದೆ, ನೆಂಟರುಗಳ ಮುಂದೆ ಈ ರೀತಿ ಎಲ್ಲ ಮಾತಾಡಿದಾರಲ್ಲ, ಬೇಜಾರಾಗಲ್ವಾ ಪಾಪ ಅವರಿಗೆ? ಹೇಳ್ರಿ ಚಿಕ್ಕಪ್ಪ ನೀವೇನೆ. ಲೇ ಪಾಪ ದಿಲೀಪ, ಆಗದ್ ಕಣ, ಬೇಜಾರು ಯಾರಿಗೆ ತಾನೇ ಆಗಲ್ಲ ಹೇಳು? ಅದಕ್ಕೆ ಇವಾಗ ಹಂಗೆ ಚರ್ಚೆ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹಿಂಗೆ ಇದ್ರೆ ಆಗ್ಬಿಡುತ್ತೇನೋ ದಿಲೀಪ? ಹೇಳಪ್ಪ ನೀನೆ. ಈಗ ಆಯ್ತು, ನಿಮ್ಮ ಅಪ್ಪ ನಿಮ್ಮಮ್ಮ ಕೋಪ ಮಾಡ್ಕೊಂಡಿದ್ದಾರೆ, ಜಗಳ ಮಾಡ್ಕೊಂಡಿದ್ದಾರೆ. ಒಂದೆರಡು ದಿವಸ ಹಿಂಗೆ ಮಾಡ್ಕೊಳ್ತಾರೆ, ಆಮೇಕಿಂದ ಅವರೇ ಸಮಾಧಾನ ಆಗ್ತಾರೆ. ನಾವು ಮಧ್ಯದಲ್ಲಿ ಏನು ಮಾತಾಡಬಾರ್ದು. ನಿನಗೆ ಗೊತ್ತಾಗಲ್ಲ ಕಣ ಮಗ, ಸುಮ್ಕಿರು. ನಾನು ಇಲ್ವಾ? ನಾನು ಎಲ್ಲ ಸಮಾಧಾನ ಮಾಡಿ ಸರಿ ಮಾಡ್ತೀನಿ, ನೀನು ಏನು ಮಾತಾಡಬೇಡ. ಈಗ ಒಂದು ಕೆಲಸ ಮಾಡ್ರಿ, ಮೊದಲು ಅಣ್ಣ ಬೇಜಾರು ಮಾಡ್ಕೊಂಡಿದ್ದಾರೆ, ಅವನಿಗೆ ಮರೆಸ್ಬೇಕು, ಸಮಾಧಾನ ಆಗಬೇಕು. ಅವನಿಗೆ ತಿಂಡಿ ಗಿಂಡಿ ಕೊಡ್ರಿ, ಹೇಳ್ತೀನಿ. ಹುಷಾರು ಬೇರೆ ಇಲ್ಲ ಅಂತ ಬೇರೆ ಹೇಳ್ತಿದ್ರ. ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಬೇಕು. ಕೊಡಗಮ್ಮ ತಿಂಡಿ ಹಾಕಂಬ. ಅವನಿಗೆ ಬೇಜಾರು ಮಾಡಕ್ ನಾನಂತೂ ಬಿಡಲ್ಲ. ಒಂದು ಅರ್ಧ ಗಂಟೆ ಹಿಂಗೆ ಆಡ್ತಾರೆ, ಆಮೇಕಿಂದ ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ ತೋಟದ ಕಡೆ. ಸಮಾಧಾನ ಆಗ್ತಾರೆ ಕಣ್, ಹೋಗ್ರಿ. ತಲೆ ಯಾಕೆ ಎಡ್ಸ್ಕೊಳ್ತೀರಾ ನೀವು? ಅಲ್ಲ ಕಣ್ಮವ, ಇನ್ನೊಂದು, ಈ ಅತ್ತೆಗೆ ಯಾಕೆ ಇಷ್ಟೊಂದು ಕೋಪ ಅಂತ? ಅಲ್ಲ, ನಿಮ್ ಜೊತೆ ಎಲ್ಲ ನಾವು ಇರೋದೇನೆ ದೊಡ್ಡ ತಪ್ಪ ಹಂಗಾರೆ? ಯಾಕೆ ಇಷ್ಟೊಂದು ಕೋಪ? ನೀವು ಅಂತ ತಪ್ಪೇನು ಮಾಡಿದೀರಾ ಅಂತ ಅವ್ರು ಹಂಗಾಡ್ತಾರೆ? ಪಾಪ ನೀವು ಅಂತ ಜನಗಳೇ ಅಲ್ಲ, ಯಾರಿಗೂ ಮೋಸ ಮಾಡೋರಲ್ಲ, ಯಾರಿಗೂ ಬೇಜಾರು ಮಾಡ್ಸೋರಲ್ಲ, ಯಾರಿಗೂ ನೋವು ಮಾಡೋರಲ್ಲ. ಅಂತದ್ರಲ್ಲಿ ಪಾಪ ನೀವು ಕರೆದಾಗ ಈಗ ಮದ್ವೆ ಆಗ್ತೈತೆ ಗಜೇಂದ್ರಣ್ಣಂದು. ಈ ಮದ್ವೆಗೆಲ್ಲ ಮುಂದೆ ನಿಂತ್ಕೊಂಡು ನಾವೇ ತಾನೇ ಮಾಡ್ಬೇಕಾಗಿರೋದು, ನಮ್ ಕರ್ತವ್ಯ ತಾನೆ. ಆಯ್ತಾ? ಅದನ್ನ ಏನಾರು ಮನೆ ಹತ್ರ ಹೋದ್ರೆ ಅವತ್ತು ಮೀನ್ ತಗೊಂಬಂದಿದ್ರಲ್ಲ, ಅವತ್ತು ಬಂದಿದೀವಿ, ಅದಕ್ಕೇನೆ ಕೋಪ ಮಾಡ್ಕೊಂಡು 2 ದಿವಸ ಮಾತಾಡಿಲ್ಲ, ಮುನಿಸ್ಕೊಂಡು. ಅಯ್ಯೋ, ನಿಮ್ದು ಎಲ್ಲಾರು ಒಂದು ಒಗ್ಗಟ್ಟಾಗಿದ್ದೀರಾ, ನನ್ಗೆ ಯಾರು ಮಾತಾಡ್ಸೋರಿಲ್ಲ, ನಿಮ್ದೆಲ್ಲ ನಿಮ್ದೆ, ನೀನು ನನ್ನ ಸೊಸೆನಲ್ಲ, ನೀನು ನಾನು ಹೇಳಿದ ಮಾತೆ ಕೇಳಲ್ಲ ನೀನು ಅಂತ ಬೈದ್ಬಿಟ್ರು. ನಾನು ಅತ್ಲಾಗ ಬಿಡತ್ಲಾಗ ಹೋಗ್ಲಿ ಅಂತ ಸುಮ್ಕಾಗ್ಬಿಟ್ಟೆ. ಅಲ್ಲ, ನಿಮ್ಮ ಹತ್ರ ಮಾತಾಡ್ಸಿದ್ರೆ ಆಯ್ತು, ಮುಗ್ದೋಯ್ತು. ಅತ್ತೆಗೆ ಎಲ್ಲ ಕೋಪ ಬಂದ್ಬಿಡುತ್ತೆ, ರೇಗಾಡ್ತಾರೆ, ನಮ್ ಜೊತೆ ಜಗಳ ಮಾಡ್ತಾರೆ, ಮಾವನ್ ಮೇಲೆ ರೇಗಾಡೋದು, ಮಾವಂಗ್ ಬೊಯ್ಯೋದು, ಹೆಂಗ್ ಬೇಕಂಗೆ ಈ ರೀತಿ ಎಲ್ಲ ಮಾಡ್ತಾರೆ. ಅಲ್ಲ, ನಿಮ್ ಜೊತೆ ಬಂದ್ರೆ ಅವ್ರಿಗೆ ಏನ್ ತೊಂದ್ರೆ, ಏನ್ ಕಷ್ಟ ಹೇಳ್ರಿ ನೀವೇನೆ. ಆಯ್ತು ಕಣಪ್ಪ. ಅಪ್ಪ ಚಿಕ್ಕಪ್ಪ, ಇನ್ನೊಂದು ಮಾತು, ನೀವು ಮಾತ್ರ ಯಾವ್ದೇ ಕಾರಣಕ್ಕೂ ಅಷ್ಟನ್ನೇ ನಿಮ್ಗೆಲ್ಲ ಇಷ್ಟೊಂದೆಲ್ಲ ಅವಮಾನ ಮಾಡ್ಬಿಟ್ಟು ಬೈತ್ ಕಳ್ಸಿದಾರ ಅಂದ್ಮೇಲೆ ನೀವು ಮಾತ್ರ ಅವ್ರು ಯಾರಾದ್ರೂ ನೀವು ಏನಾದ್ರು ಬೈಕಳ್ಳಿ ಏನಾದ್ರು ಮಾಡ್ಲಿ, ಯಾವುದೇ ಕಾರಣಕ್ಕೂ ಕೂಡ ಅಮ್ಮನ ಕರಿಯಕ್ಕೆ ಆಗ್ಲಿ, ನಮ್ಮ ತಾತನ ಕರಿಯಕ್ಕೆ ಆಗ್ಲಿ, ನೀವು ಮಾತ್ರ ಮನೆ ಹತ್ರ ಹೋಗಂಗಿಲ್ಲ. ಅವ್ರ ಮಂತವ ಅಷ್ಟೇ.
ಹ್ಞೂ ಅಪ್ಪ ನೀನ್ ಯಾವ್ದೇ ಕಾರಣಕ್ಕೂ ಹೋಗಂಗಿಲ್ಲ ಕಣಪ್ಪ. ನಿನ್ಗೆ ಅಷ್ಟೊಂದು ಬೇಜಾರು ಮಾಡಿ ಅವಮಾನ ಮಾಡಿ ಕಳ್ಸಿದಾರ ಅಂದ್ಮೇಲೆ ಆಯ್ತಾ? ಬಿಡ್ಪಾಪ. ಲೇ ದಿಲೀಪ, ನಿನಗ್ ಗೊತ್ತಾಗಲ್ ಕಣ್ರಪ್ಪ, ನೀವು ಚಿಕ್ಕ ಮಕ್ಳು ಇನ್ನು. ಸುಮ್ಕಿರ್ರಪ್ಪ. ದುಡ್ಕಿ ಏನು ಮಾತಾಡಬಾರ್ದು ಕಣ್ರು, ದುಡ್ಕಿ ಏನೋ ತೀರ್ಮಾನ ತಗೊಂಬಾರ್ದು ಕಣ್ರು. ಸಮಾಧಾನದಿಂದ ಇರ್ರಲ್ಲ, ನಿಮಗ್ ಗೊತ್ತಾಗಲ್ ಕಣ್ರಲ್ಲ. ಹ್ಞೂ ನಾನು ಇಲ್ವೇನ್ರಲ್ಲ, ಸುಮ್ಕಿರ್ಲ. ಪಾಪ ಶಶಿ ನಡಿಯಮ್ಮ, ನಡಿ ಒಳಗಡೆ ನಡಿ ನೀನು. ದಿಲೀಪ ನಡಿಯ ನೀನು ಒಳಗಡೆ. ಅದೇನ್ ಕೆಲಸ ನೋಡಿ ನಡೀರೋ ನೀವು. ನಾನು ಅಣ್ಣ ಈಗ ಹೋಗ್ ಪಾಪ, ಒಂದ್ರೇಟು ತಿಂಡಿ ಹಾಕಂಬ ಹೋಗು. ಅಣ್ಣಂಗೂ ಹುಷಾರಿಲ್ಲ, ಒಂದ್ರೇಟು ನನಗೂ ಬೇಜಾರಾಗ್ತೈತೆ. ಒಂದ್ ಗಳಿಗೆ ಹಂಗೆ ಟೌನ್ ಕಡೆ ಅಡ್ಡ ಆಡ್ಕೊಂಡ್ ಬರ್ತೀವಿ. ಬೇಜಾರ್ ಕಳಿಯುತ್ತೆ ಅಣ್ಣ. ಬಾರಣ, ಇಲ್ಲಿ ಕೂತ್ಕೊಂಡು ಇನ್ನೇನು ಮಾಡೋಣ. ಒಂದ್ ಗಳಿಗೆ ಟೌನ್ ಕಡೆನಾದ್ರೂ ಹೋಗಿ ಬೇಜಾರ ಕಳ್ಕೊಂಬರೋಣ. ಬಾ, ನೀನ್ ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಅಲ್ಲಿ ಇನ್ನು ಈಗ ನೀನ್ ಹಿಂಗ್ ಬೇಜಾರು ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಅಲ್ಲಿ ಮದುವೆ ಸಮಾರಂಭ ಸಡಗರ ಎಲ್ಲ ಐತೆ ಅಲ್ಲಿ. ಗಜೇಂದ್ರ ಬೇಜಾರು ಮಾಡ್ಕೊಂತಾನೆ ನೋಡು, ನಮ್ಮ ಅಪ್ಪ ಬೇಜಾರು ಮಾಡ್ಕೊಂಡ್ ಕೂತ್ಕೊಂಡಿದ್ದಾರೆ ಅಂತ. ಸರಿನಾ? ಮದುವೆ ಮಾಡ್ಬೇಕು. ನೀನು ಇನ್ನು ಮುಂದೆ ನಿನ್ಕೊಂಡ್ಬಿಟ್ಟು ಎಲ್ಲ ಪತ್ರಿಕೆ ಬೇರೆ ಬರ್ತೈತಿ ಇವತ್ತು. ಪತ್ರಿಕೆ ಬೇರೆ ತಗೊಂಬರ್ತಿದ್ದಾರೆ. ಏನ್ ಒಂದೊಂದೆರಡೆರಡು ಕೆಲ್ಸಗಳು ಐತಾ? ನೆಂಟರುಗಳಿಗೆ ಪತ್ರಿಕೆ ಹಂಚಕ್ ಹೋಗ್ಬೇಕು, ತಿರ್ಗಾ ಭಟ್ರಿಗೆ ಹೇಳ್ಬೇಕು, ರೇಷನ್ ಸಾಮಾನುಗಳು ಹಾಕಿಸ್ಬೇಕು. ಎಲ್ಲ ಮದ್ವೆ ಮಾಡೋದು ಬಿಟ್ಬಿಟ್ಟು ನೀವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗುತ್ತೇನಣ್ಣ? ಬಾರಣ, ಎದಳ್ ಬಾ. ಅವೆಲ್ಲ ಮಾಮೂಲಿ ಇದ್ದಿದ್ದೇನೆ ಬರ್ತಾರೆ. ಬಾ ಹೋಗೋಣ. ಎದ್ ಬಾ.